ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಬಿಡುಗಡೆ ಜಮಾ ಆಗುವಂತಹ ಮಾಹಿತಿ ಮತ್ತು ಗೃಹ ಜ್ಯೋತಿ ಯೋಜನೆ ದಾಖಲೆ ಪರಿಶೀಲನೆ ಯಶಸ್ವಿ ಆಗಿದೆಯೇ ಇಲ್ಲವೋ ಆಗಸ್ಟ್ನ ಬಿಲ್ನಲ್ಲಿ ಉಲ್ಲೇಖ. ಹಾಗಾದ್ರೆ ಅರ್ಜಿಯ ಕೊನೆ ದಿನಾಂಕ ಸಹ ತಿಳಿದುಕೊಳ್ಳೋಣ. ವೀಕ್ಷಕರೇ, ರಾಜ್ಯದಲ್ಲಿ ಪಡಿತರ ಚೀಟಿ ತಿದ್ದುಪಡಿ ನಿರೀಕ್ಷೆಯಲ್ಲಿದ್ದವರಿಗೆ ಭರ್ಜರಿ ಸಿಹಿ ಸುದ್ದಿ. ಹಾಗೂ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಯಾವ ನಿಯಮಗಳು ಪಾಲಿಸಬೇಕು ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಹಾಗೂ ಜೈವಿಕ ಇಂಧನ ಬಳಕೆಯ ಬಗ್ಗೆ ಹೆಚ್ಚಿನ ಒತ್ತು, ಇದರ ಬಗ್ಗೆ ಸಹ ಬಿಗ್ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹಲಕ್ಷ್ಮಿ ಯೋಜನೆಗೆ 2443 ಕೋಟಿ ಹಣವು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಬಿಡುಗಡೆ ಮಾಡಿದ್ದು, 3-4 ದಿನಗಳಲ್ಲಿ ಕುಟುಂಬದ ಯಜಮಾನಿಯರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಆಗುವಂತ, ಅಂದ್ರೆ ಡಿಬಿಟಿ ಮೂಲಕ ಹಣವು ಜಮಾ ಆಗುವಂತ ಸಾಧ್ಯತೆ ಇದೆ. ಈ ಕುರಿತು ಮಾಹಿತಿ ನೀಡಿದಂತ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರಕರು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಯಜಮಾನಿಯರಿಗೆ 62,000 ರೂಪಾಯಿ ತಲುಪಿದ್ದು, ಇದೀಗ 32ನೇ ಕಂತಿನ ಹಣ ಬಿಡುಗಡೆಯಾಗುತ್ತಿದೆ ಎಂದು ಕೂಡ ಅವರು ತಿಳಿಸಿದರು. ಮತ್ತು ಒಟ್ಟು 64,000 ಹಣವು ಕಾಂಗ್ರೆಸ್ ಸರ್ಕಾರವು ತಲುಪಿಸಿದಂತಾಗುತ್ತದೆ ಎಂದು ಕೂಡ ಹೇಳಿದರು. ಅದಲ್ಲದೆ ಗ್ಯಾರಂಟಿ ಯೋಜನೆಗಳು ಕೇವಲ ಅರ್ಹ ಫಲಾನುಭವಿಗಳಷ್ಟೇ ತಲುಪಬೇಕು ಮತ್ತು ಯೋಜನೆಯ ದುರುಪಯೋಗವನ್ನು ತಡೆಯಬೇಕು. ಈ ಉದ್ದೇಶದಿಂದಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಾಯಿತರಾದಂತಹ 1,95,224 ಫಲಾನುಭವಿಗಳು ಮೃತಪಟ್ಟಿದ್ದರು. ಇವರ ಖಾತೆಗಳಿಗೆ ಸುಮಾರು 115 ಕೋಟಿ ರೂಪಾಯಿ ಸಂದಾಯವಾಗಿರುವುದು ಕಂಡುಬಂದಿದೆ. ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿಯೂ ಕೂಡ ಗೃಹ ಬಳಕೆಗೆ ನೀಡಲಾಗಿರುವಂತಹ ಉಚಿತ ವಿದ್ಯುತ್ತನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸುತ್ತಿರುವುದನ್ನು ಕೂಡ ತಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಮೃತಪಟ್ಟಿರುವಂತಹ ಫಲಾನುಭವಿಗಳ ಖಾತೆಗೆ ಅಕ್ರಮವಾಗಿ ಹಣ ತಲುಪುವುದನ್ನು ಶಾಶ್ವತವಾಗಿ ತಡೆಯಲು ಮೃತಪಟ್ಟಂತಹ 15 ದಿನಗಳ ಒಳಗಾಗಿ ಅವರು ತಮ್ಮ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲು ಸರ್ಕಾರವು ಶೀಘ್ರದಲ್ಲಿಯೇ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಕೂಡ ರಚಿಸುತ್ತಿದೆ. ಅದಲ್ಲದೆ ಅನರ್ಹರಿಗೆ ಅಥವಾ ಮೃತಪಟ್ಟವರ ಖಾತೆಗೆ ಹಣ ಜಮಾ ಆಗುತ್ತಿದ್ದು, ಸಂಪೂರ್ಣವಾಗಿ ಅದನ್ನು ತಪ್ಪಿಸಲು ಸರ್ಕಾರವು ಖಜಾನೆಯು ಆಗುವಂತ ನಷ್ಟವನ್ನು ತಡೆಯಬೇಕಾಗುತ್ತದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳಿಗೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡುವಂತಹ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿದೆ. ರಾಜ್ಯದಾದ್ಯಂತ 22,000 ನ್ಯಾಯಬೆಲೆ ಅಂಗಡಿಗಳು ದಿನಪೂರ್ತಿ ತೆರೆದಿರಬೇಕು ಮತ್ತು ಮಾಸಿಕ ಸಭೆಗಳಲ್ಲಿ ಕೂಡ ಕಡ್ಡಾಯವಾಗಿ ನಡೆಸಬೇಕು. ಸಾರ್ವಜನಿಕರು ಮಾಹಿತಿಗಾಗಿ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಬೇಕೆಂದು ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ದಾಖಲೆ ಪರಿಶೀಲನೆ ಪೂರ್ಣಗೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಲು ಬೆಸ್ಕಾಂ ಆಗಸ್ಟ್ ವಿದ್ಯುತ್ ಬಿಲ್ನಲ್ಲಿ ಕೂಡ ಮುದ್ರಿಸಿದೆ. ಯಾಕೆಂದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಕೂಡ 60% ಪರಿಶೀಲನೆ ಮುಗಿದಿದ್ದು, ಅರ್ಜಿ ಸಲ್ಲಿಸಲು ಆಗಸ್ಟ್ 31ರ ಕೊನೆಯ ದಿನಾಂಕವೂ ಕೂಡ ನೀಡಲಾಗಿದೆ. ಮತ್ತು ಗೃಹ ಜ್ಯೋತಿ ಯೋಜನೆ ದಾಖಲೆ ಪರಿಶೀಲನೆ ಕಾರ್ಯ ನಡೆದಿದ್ದು, ಈಗಾಗಲೇ ಪರಿಶೀಲನೆ ಪೂರ್ಣಗೊಂಡವರಿಗೆ ಯಶಸ್ವಿಯಾಗಿದೆಯೋ ಅಥವಾ ಇಲ್ಲೋ ಎಂಬುದು ಕೂಡ ಗೊಂದಲವಿದ್ದರೂ ಕೂಡ ಪರಿಹಾರ ಎಂಬಂತೆ ಬೆಸ್ಕಾಂ ಆಗಸ್ಟ್ನಲ್ಲಿ ಕೂಡ ಬಿಲ್ನಲ್ಲಿ ಪರಿಶೀಲನೆ ಪೂರ್ಣಗೊಂಡಿರುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಗೃಹ ಜ್ಯೋತಿ ಪರಿಶೀಲನೆ ಹಿನ್ನೆಲೆ ಜುಲೈನಲ್ಲಿ ಮನೆಗಳಿಗೆ ಭೇಟಿ ನೀಡಿದಂತಹ ಭೌತಿಕ ಬಿಲ್ ವಿತರಣೆ ಮಾಡಿರಲಿಲ್ಲ. ಆದರೆ ಆಗಸ್ಟ್ನಿಂದ ಮತ್ತು ಬಿಲ್ ವಿತರಣೆ ಮಾಡಲಾಗುತ್ತಿದೆ. ಈ ಬಿಲ್ನಲ್ಲಿಯೇ ಆ ಮನೆಯ ಗೃಹ ಜ್ಯೋತಿ ಯೋಜನೆಗೆ ಫಲಾನುಭವಿಯ ದಾಖಲೆ ಪರಿಶೀಲನೆ ಪೂರ್ಣಗೊಂಡಿದ್ದರೆ ನಮೂದಿಸಲಾಗುತ್ತದೆ. ಬೆಸ್ಕಾಂ ಆಗಸ್ಟ್ನಲ್ಲಿರುವಂತಹ ಬಿಲ್ ವಿತರಣೆ ಈಗಾಗಲೇ ಆರಂಭವಾಗಿದೆ. ಬಿಲ್ನ ಮೇಲ್ಭಾಗದಲ್ಲಿ ಖಾತೆ ಮಾಹಿತಿ ಪಕ್ಕದಲ್ಲಿಯೇ ಇರುತ್ತದೆ ಎಂದು ಕೂಡ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಯೋಜನೆ ಪರಿಶೀಲನೆ ಯಶಸ್ವಿಯಾಗಿದ್ದರೆ ಎಂದರ್ಥ. ಹಾಗಾದ್ರೆ ಜುಲೈನಲ್ಲಿ ಪರಿಶೀಲನೆಗೊಂಡ ನಂತರವೇ ಮನೆಗಳ ಬಿಲ್ ಕೂಡ ಮಾತ್ರ ನಮೂದಿಸಲಾಗುತ್ತದೆ. ಆಗಸ್ಟ್ನಲ್ಲಿ ಅಥವಾ ಇತ್ತೀಚೆಗೆ 1-2 ದಿನದಲ್ಲಿ ಮುಂಚಿತವಾಗಿಯೇ ಪರಿಶೀಲನೆ ಆಗಿದ್ದರೆ ಮುಂದಿನ ತಿಂಗಳಲ್ಲಿ ಅವರ ಬಿಲ್ಲಿಗೆ ಎಸ್ಕಾಂ ಅಧಿಕಾರಿಗಳು ಕಳಿಸುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗಾದರೆ ದಾಖಲೆ ಪರಿಶೀಲನೆ ಮಾಡಿಸದಿದ್ದರೂ ಬಿಲ್ನಲ್ಲಿ ಗೊಂದಲ ಅಥವಾ ಗಾಬರಿ ಆಗಬೇಡಿ ಎಂದು ಕೂಡ ತಿಳಿಸಿದ್ದಾರೆ. ಮೊಬೈಲ್ನಲ್ಲಿ ದಾಖಲೆಯಾದಂತಹ ಪರಿಶೀಲನೆ ಯಶಸ್ವಿಯಾಗಿದೆ ಎಂದು ಕೂಡ ಬಂದಿದ್ದರೆ ಮುಂಬರುವ ತಿಂಗಳಲ್ಲಿ ಬಿಲ್ಲಲ್ಲಿ ಖಚಿತವಾಗಿ ಬರುತ್ತದೆ ಎಂದು ಕೂಡ ಬೆಸ್ಕಾಂ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಆಗಸ್ಟ್ 11ರ ಮಾಹಿತಿಯಂತೆ ಬೆಸ್ಕಾಂನಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಸಂಖ್ಯೆ 68 ಲಕ್ಷ ಇದೆ ಎಂದು ಹೇಳಲಾಗುತ್ತಿದೆ. ಮತ್ತು ಈಗಾಗಲೇ 40 ಲಕ್ಷ ಫಲಾನುಭವಿಗಳು ದಾಖಲೆ ಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದು, 28 ಲಕ್ಷ ಮಂದಿ ಬಾಕಿ ಉಳಿದಿದ್ದಾರೆ. 60% ಪರಿಶೀಲನೆ ಪೂರ್ಣಗೊಂಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ದಾಖಲೆ ಪರಿಶೀಲನೆಗೆ ಆಗಸ್ಟ್ 31ರವರೆಗೂ ಅವಕಾಶ ನೀಡಲಾಗಿದೆ.
ಮತ್ತು ಮನೆಗಳಿಗೆ ಭೇಟಿ ನೀಡಿರುವಂತಹ ಸಿಬ್ಬಂದಿ ಅರ್ಜಿ ಸಲ್ಲಿಸಿದವರಿಗೆ ಮಾಹಿತಿ ನೀಡಿ ಶೀಘ್ರದಲ್ಲೇ ಅರ್ಜಿ ಹಾಕಲು ಹೇಳುತ್ತಿದ್ದಾರೆ. ನಿಮ್ಮ ಮನೆಗಳಿಗೆ ಬೆಸ್ಕಾಂ ಸಿಬ್ಬಂದಿಗಳು ಬಂದಿಲ್ಲದಿದ್ದರೂ ಕೂಡ ಮಾಸಿಕ ಬಿಲ್ ನೀಡುವವರಿಗೆ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡೆಯುವುದು ಅಥವಾ ಸಮೀಪದ ಸರ್ಕಾರಿ ಕಚೇರಿ ಅಂದರೆ GBA ಕಚೇರಿಗಳಿಗೆ ಅಥವಾ ಗ್ರಾಮ ಪಂಚಾಯಿತಿ ಮತ್ತು ದೇವಸ್ಥಾನಗಳ ಬಳಿ ಕ್ಯಾಂಪ್ ಹಾಕಿಕೊಂಡಿದ್ದಾರೆ ಎಂದು ಕೂಡ ವಿಚಾರದಲ್ಲಿ ಅರ್ಜಿ ಸಲ್ಲಿಸಬಹುದೆಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದಂತಹ ಮಾಹಿತಿ ಏನೆಂದರೆ ರೇಷನ್ ಕಾರ್ಡ್ ಕರೆಕ್ಷನ್ ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ. ಇದು ಬರೀ ರೇಷನ್ ಕಾರ್ಡ್ ಪಡೆಯಲು ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಅರ್ಜಿ ಸಲ್ಲಿಕೆ ಮಾಡಲು ಅತ್ಯಗತ್ಯವಾಗಿ ಅವಕಾಶವಾಗಿ ಬೇಕಾಗುತ್ತದೆ. ಇದರಲ್ಲಿ ಯಾವುದೇ ತಪ್ಪುಗಳಲ್ಲಿ ಪರಿಗಣಿಸುವುದಿಲ್ಲ. ಯಾಕೆಂದರೆ ಈ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗಾದ್ರೆ ಏನೆಲ್ಲ ತಿದ್ದುಪಡಿ ಮಾಡಿಸಬಹುದೆಂದು ಕೂಡ ತಿಳಿದುಕೊಳ್ಳೋಣ. ಇದರಲ್ಲಿ ಬೇಕಾಗುವಂತ ದಾಖಲೆಗಳು ಏನು ಮತ್ತು ಸಂಪೂರ್ಣ ಕೂಡ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರವು ಪಡಿತರ ಚೀಟಿದಾರರಿಗೆ ಆಗಾಗ ಶುಭ ಸುದ್ದಿಯೊಂದನ್ನು ನೀಡುತ್ತಿರುತ್ತದೆ. ಯಾಕೆಂದ್ರೆ ಇದೀಗ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ತಿದ್ದುಪಡಿ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಇನ್ನೂ ಶುರುವಾಗಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಹೊಸ ರೇಷನ್ ಕಾರ್ಡ್ ಪಡೆಯಬೇಕಾದರೆ ಅವರು ಕರ್ನಾಟಕ 1, ಬೆಂಗಳೂರು 1 ಅಥವಾ ಗ್ರಾಮ್ 1 ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದೆಂದು ಕೂಡ ಎನ್ನಲಾಗುತ್ತಿದೆ. ರಾಜ್ಯ ಸರ್ಕಾರವು ಪಡಿತರ ಚೀಟಿಯಲ್ಲಿ ತಿದ್ದುಪಡಿಗೆ ಅವಕಾಶ ಕಲ್ಪಿಸಿದೆ. ಯಾಕೆಂದರೆ ಬೇಕಾಗುವಂತ ಎಲ್ಲ ದಾಖಲೆಗಳ ಮಾಹಿತಿಗಳು ಕೂಡ ಪಡೆಯಬೇಕಾಗುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ರೇಷನ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗುತ್ತದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ಆಯುಷ್ಮಾನ್ ಭಾರತ ಇದು ಆರೋಗ್ಯ ಯೋಜನೆ ಆಗಿದೆ. ಇದು ಬಡ ಮತ್ತು ಅರ್ಹ ಕುಟುಂಬಗಳಿಗೆ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚದಲ್ಲಿ ಸರ್ಕಾರವು ನೆರವು ನೀಡುವಂತಹ ಆರೋಗ್ಯ ಯೋಜನೆ ಆಗಿದೆ. ಕರ್ನಾಟಕದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇದು ಜಾರಿಗೆ ಬಂದಿದೆ. ಅದಲ್ಲದೆ ಅರ್ಹ ಫಲಾನುಭವಿಗಳಿಗೆ ಅಥವಾ ಅವರ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೂ ಕೂಡ ಚಿಕಿತ್ಸಾ ನೆರವು ಸಿಗುತ್ತದೆ. ಇದು ಕುಟುಂಬದ ಎಲ್ಲ ಸದಸ್ಯರಿಗೆ ಒಟ್ಟಾಗಿರುವಂತಹ ಮಿತಿಯನ್ನು ಕೂಡ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಯೋಜನೆಯ ಒಳಪಟ್ಟಿರುವಂತಹ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆ ಪಡೆಯಬಹುದಾಗಿದೆ. ಚಿಕಿತ್ಸೆ, ಪರೀಕ್ಷೆಗಳು, ಔಷಧಿ ಅಥವಾ ಕೆಲವು ಆಸ್ಪತ್ರೆಗಳ ಸಂಬಂಧಿಸಿದಂತೆ ವೆಚ್ಚಗಳನ್ನು ಕೂಡ ಇದು ಯೋಜನೆಯ ಪ್ಯಾಕೇಜ್ ಪ್ರಕಾರ ಒಳಗೊಂಡಿರುತ್ತದೆ. ಮತ್ತು 2026 ಹಾಗೂ 27ನಲ್ಲಿ ಸರ್ಕಾರವು ಕರ್ನಾಟಕದ ಬಜೆಟ್ನಲ್ಲಿ ಈ ಯೋಜನೆಯು ಚಿಕಿತ್ಸಾ ಪ್ಯಾಕೇಜ್ ದರಗಳನ್ನು ಕೂಡ ಪರಿಷ್ಕರಿಸಲು 400 ಕೋಟಿ ಮೀಸಲಾತಿ ಇಡಲಾಗಿದೆ ಎಂದು ಕೂಡ ಸರ್ಕಾರ ತಿಳಿಸಿದೆ. ಹಾಗಾದ್ರೆ ಅರ್ಹ ಕುಟುಂಬಗಳಿಗೆ ಅಂದ್ರೆ ಕರ್ನಾಟಕದ ನಿವಾಸಿಗಳರಾಗಿರಬೇಕು ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಅವರು ಸೇರಿರುವುದು ಅಥವಾ ಮುಖ್ಯವಾಗಿ ಅರ್ಹರು ಆಗಿರಬೇಕು. ಸಾಮಾನ್ಯವಾಗಿ ಅವರ ಆಧಾರ್ ಕಾರ್ಡ್ ಅಥವಾ BPL ರೇಷನ್ ಕಾರ್ಡ್ ಕೂಡ ಅಗತ್ಯವಾಗಬಹುದೆಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಸರಳವಾಗಿ ಏನೆಂದರೆ ಅರ್ಹ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಕೂಡ ಆರೋಗ್ಯ ಚಿಕಿತ್ಸೆಯ ಕವರ್ ಇದೆ ಮತ್ತು ಅದರಂತೆ ಕುಟುಂಬದ ಒಬ್ಬರು ಬೇಕಾದರೂ ಕೂಡ ಹೆಚ್ಚಿನ ಮೊತ್ತವನ್ನು ಕೂಡ ಬಳಸಬಹುದು. ಇದು ಸೇರಿ ಬಳಸಿದರೆ ಮತ್ತು ಮಿತಿ ಕೂಡ ಹೆಚ್ಚು ಅನ್ವಯವಾಗುತ್ತದೆ. ಮತ್ತು ಕರ್ನಾಟಕದ ನಿವಾಸಿ ಆಗಿರುವಂತವರು ಇದು ಸರ್ಕಾರದ ನಿಯಮದಂತೆ ಆಗಿರುವಂತಹ ಕುಟುಂಬಗಳಿಗೆ ಮಾತ್ರ ಮುಖ್ಯವಾಗಿ ಅರ್ಹರು. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಮತ್ತು BPL ರೇಷನ್ ಕಾರ್ಡ್ ಅನ್ನು ಅಗತ್ಯವಾಗಿರುತ್ತದೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯೋಜನೆಗೆ ನೋಂದಣಿ ಮಾಡಿಕೊಂಡಂತಹ ಅಂದ್ರೆ ಆಸ್ಪತ್ರೆಗಳಲ್ಲಿ ಪ್ಯಾಕೇಜ್ನಲ್ಲಿರುವಂತಹ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಕೆಲವು ಸೇವೆಗಳಿಗೂ ಕೂಡ ನೇರವಾಗಿ ಅವರ ಆಸ್ಪತ್ರೆಗೆ ಹೋಗಿ ಅವಕಾಶವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಯೋಜನೆಯ ನಿಯಮಗಳ ಪ್ರಕಾರ ಅವರು ವೈದ್ಯರ ಪರೀಕ್ಷೆ ಅಥವಾ ಚಿಕಿತ್ಸೆ ಮಾಡಿಕೊಳ್ಳಬೇಕು ಮತ್ತು ಕೆಲವರು ಪರೀಕ್ಷೆಗಳು ಕೂಡ ಅಥವಾ ಔಷಧಿ ಇರಬಹುದು ಅಥವಾ ಆಸ್ಪತ್ರೆಗೆ ದಾಖಲಾಗಿರುವಂತಹ ಮೊದಲು ಕೆಲವು ವೆಚ್ಚಗಳು ಇರಬಹುದು ಅಥವಾ ಚಿಕಿತ್ಸೆ ನಂತರ ಕೂಡ ಆಗಿರಬಹುದು ಮತ್ತು ಸಾಮಾನ್ಯವಾಗಿ ಸೇವೆಗಳನ್ನು ಕೂಡ ಅದು ಒಳಗೊಂಡಿರಬಹುದು. ಮತ್ತು ಆಯುಷ್ಮಾನ್ ಕಾರ್ಡ್ ಪಡೆಯಬೇಕಾದರೆ ಕೇಂದ್ರಗಳಿಗೆ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಕರ್ನಾಟಕದಲ್ಲಿ CSC ಇರಬಹುದು, ಬೆಂಗಳೂರು 1 ಇರಬಹುದು ಅಥವಾ ಕರ್ನಾಟಕ 1 ಅಥವಾ ಸೇವಾ ಸಿಂಧು ಕೇಂದ್ರಗಳಲ್ಲಿ ಕಾರ್ಡ್ ನೀಡಿ ಈ ವ್ಯವಸ್ಥೆಯನ್ನು ಪಡೆಯಬಹುದಾಗಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರವು ಜೈವಿಕ ಇಂಧನ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದು ಆಮದು ಮಾಡಿಕೊಳ್ಳುವಂತಹ ತೈಲ ಮೇಲೆ ದೇಶದ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ನಿರಂತರ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಹಾಗೂ ಸಂಕುಚಿತ ಜೈವಿಕ ಅನಿಲವನ್ನು ಉತ್ಪಾದನೆಗೆ ಇತ್ತೀಚೆಗೆ 23,731 ಕೋಟಿ ವೆಚ್ಚದ ಗೋಬರ್ ಧನ್ ಯೋಜನೆ ಸಂಪುಟ ಅನುಮೋದನೆ ನೀಡುತ್ತಿದೆ. ಹಾಗಾದ್ರೆ ಕಬ್ಬು, ಮುಸುಕಿನ ಜೋಳ ಮತ್ತು ಇತರೆ ಕೃಷಿ ತ್ಯಾಜ್ಯದಿಂದ ಇಂಧನ ತಯಾರಿಸುವುದರಿಂದ ರೈತರಿಗೆ ಹೆಚ್ಚುವರಿ ಆದಾಯ ದೊರಕುತ್ತದೆ.
ಮತ್ತು ತೈಲ ಆಮದು ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿ ದೇಶೀಯ ಜೈವಿಕ ಇಂಧನ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದರಲ್ಲಿ ಆರ್ಥಿಕವಾಗಿ ಜಾಗತಿಕ ಮಟ್ಟವನ್ನು ಕೂಡ ಭಾರತವು ಬಲಿಷ್ಠ ರಾಷ್ಟ್ರವಾಗಲಿದೆ ಎಂದು ಕೂಡ ಎನ್ನಲಾಗುತ್ತದೆ. ಅದಲ್ಲದೆ ಕಚ್ಚಾ ತೈಲ ಖರೀದಿಗಾಗಿ ಪಾವತಿಸಿರುವಂತಹ ಅಪಾರ ಮೊತ್ತದ ದೇಶದಲ್ಲೇ ಉಳಿತಾಯವಾಗಲಿದೆ ಮತ್ತು ಇದು ಸ್ಥಳೀಯ ಅಭಿವೃದ್ಧಿಗೆ ಬಳಕೆ ಮಾಡಬಹುದು. ಇದರಿಂದಲೇ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಮತ್ತು ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ಕೂಡ ಅಂದರೆ PM ಜೀವನ ಯೋಜನೆ, ಸತತ ಯೋಜನೆ, ಗೊಬ್ಬರ್ ಧನ್ ಯೋಜನೆ ಸೇರಿ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಕೂಡ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೆ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.